2023 ವಿಧಾನಸಭಾ ಚುನಾವಣೆ ಮುಗಿದು 3 ವರ್ಷ ಆಯಿತು. ನೋಡಿ, ಇಲ್ಲಿ ಶೃಂಗೇರಿಯಲ್ಲಿ ಮರುಮತದಾನದ ಗೊಂದಲಗಳ ಅಪ್ಡೇಟ್ಗಳನ್ನು ನೋಡ್ತಾ ಇದ್ದೀರಿ. ಯಾವ ಮತಗಳು ತಿರಸ್ಕೃತಗೊಂಡಿರಲಿಲ್ಲೋ 1540 ಮತ, ಅವುಗಳನ್ನು ಸರಿಯಾಗಿ ಎಣಿಸಿದ್ರೆ ಅದರಲ್ಲೇ 200 ಮತ ತಿರಸ್ಕಾರಗೊಳ್ಳೋ ಹಂಗಿದಾವಂತೆ. ಮುಗಿತಾ ಇಲ್ಲ, ಇದಿನ್ನು ಬೆಳತನಕ ಆಗತ್ತೋ ಏನೋ. ನಾವು ಮುಂದಿನ ಸುದ್ದಿಗೆ ಹೋಗೋಣ. ಮಾಜಿ ಮುಖ್ಯಮಂತ್ರಿ ಕರ್ನಾಟಕ ಬಿಜೆಪಿ ಹಿರಿಯ ಮುಖಂಡ BS ಯಡಿಯೂರಪ್ಪನವರು ರಾಜಕಾರಣಕ್ಕೆ ಬಂದು 50 ವರ್ಷ ಆಯಿತು. 50 ವರ್ಷ. ರಾಜ್ಯ ಬಿಜೆಪಿ ಚಿತ್ರದುರ್ಗದಲ್ಲಿ 9ನೇ ತಾರೀಕು ದೊಡ್ಡದೊಂದು ಸಮಾವೇಶವನ್ನು, ಅಭಿಮಾನೋತ್ಸವ ಅಂತ ಸಮಾವೇಶವನ್ನು ಮಾಡುವುದಕ್ಕೆ ಹೊರಟಿದೆ. ಅಮಿತ್ ಶಾ ಬರ್ತಾರೆ ಅದಕ್ಕೆ. ಯಡಿಯೂರಪ್ಪನವರನ್ನು ಅಭಿನಂದಿಸುವ ಸಮಾವೇಶ. ಅದರ ಪೂರ್ವ ತಯಾರಿ ಸಭೆಯ ದೃಶ್ಯಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. 1975ರಲ್ಲಿ ಶಿಕಾರಿಪುರದಲ್ಲಿ ಪುರಸಭೆ ಸದಸ್ಯರಾದವರು. ಆ ಮೂಲಕ ಸಾರ್ವಜನಿಕ ಜೀವನವನ್ನು ಆರಂಭಿಸಿದರು. ವಾಟ್ ಅ ವಂಡರ್ಫುಲ್ ಜರ್ನಿ. ನೋಡಿ, ಕರ್ನಾಟಕ ಕಂಡಂಥ, ನಮ್ಮ ತಲೆಮಾರು ಕಂಡಂಥ 3 ಮಾಸ್ ಲೀಡರ್ಗಳು, ಒಬ್ಬೊಬ್ಬರದು ಒಂದೊಂದು ಬರೆದಿಡುವಂಥ ಕಥೆ. ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು, ದೇವೇಗೌಡರು. ಮಂಡ್ಯದ ಬೂಕನಕೆರೆಯಿಂದ ಶಿವಮೊಗ್ಗಕ್ಕೆ ಹೋಗಿ ಅಲ್ಲ ಮಿಲ್ನಲ್ಲಿ ಲೆಕ್ಕ ಬರ್ಕೊಂಡಿದ್ದಂಥವರು, ಸೈಕಲ್ ಮೇಲೆ ಓಡಾಡಿ ಪಕ್ಷ ಸಂಘಟನೆ ಮಾಡಿ, ಯಾರ್ದಾದ್ರೂ ಹತ್ರ ಹೋಗಿ BJP ಅಂತ ಹೇಳಿದ್ರೆ ಅದು ಏನದು ಅಂತಂದ್ರೆ ಅದೊಂದು ರಾಜಕೀಯ ಪಕ್ಷ ಅನ್ನೋದು ಕೂಡ ಗೊತ್ತಿರಲಿಲ್ವೇನ ಜನರಿಗೆ. ಅಂಥ ಕಾಲಘಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಿ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಸಲ BJPಗೆ ಅಧಿಕಾರ ತಂದುಕೊಟ್ಟು ವಂಡರ್ಫುಲ್ ಜರ್ನಿ. 50 ವರ್ಷ ಆಗಿದೆ ಅವರು ಸಾರ್ವಜನಿಕ ಜೀವನಕ್ಕೆ ಬಂದು. ಅದನ್ನು ಸಂಭ್ರಮಿಸುವ ಸಮಾವೇಶದ್ದೊಂದು ಪ್ಲ್ಯಾನ್ ಆಗ್ತಾ ಇದೆ. ಇವತ್ತು ಯಡಿಯೂರಪ್ಪನವರ ಭೇಟಿಗೆ BL ಸಂತೋಷ್ ಅವರು ಬಂದಿದ್ದರು, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ. ಸೌಹಾರ್ದದ ಭೇಟಿ. ಯಡಿಯೂರಪ್ಪನವರು ಟ್ವೀಟ್ ಮಾಡಿದ್ದಾರೆ ಈ ವಿಷಯವನ್ನು. ಆತ್ಮೀಯರಾದ BL ಸಂತೋಷ್ ಜಿ, ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಇಡೀ ದೇಶಾದ್ಯಂತ ಪಕ್ಷದ ಸಂಘಟನೆಯನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸುತ್ತಿದ್ದಾರೆ. ಇಂದು ನಮ್ಮ ಮನೆಗೆ ಸೌಹಾರ್ದಯುತ ಭೇಟಿ ನೀಡಿ ನನ್ನೊಂದಿಗೆ ಉಪಹಾರ ಸೇವಿಸಿದರು. ಸದ್ಯ ನಿರೀಕ್ಷೆಯಲ್ಲಿರುವ ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ BJP ಐತಿಹಾಸಿಕ ಗೆಲುವು ಸಾಧಿಸುವ ಬಗ್ಗೆ ಆತ್ಮವಿಶ್ವಾಸ ವ್ಯಕ್ತಪಡಿಸಿದರು. 50 ವರ್ಷಗಳ ನನ್ನ ಯಶಸ್ವಿ ರಾಜಕೀಯ ಪಯಣದ ಕುರಿತು ಆತ್ಮೀಯವಾಗಿ ಶುಭಾಶಯ ಸಲ್ಲಿಸಿದರು. ಸಂತೋಷ್ ಜಿಯವರ ಸಂಘಟನಾ ಸಾಮರ್ಥ್ಯ, ಚತುರತೆ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಸ್ಫೂರ್ತಿಯ ಸೆಲೆಯಾಗಿದೆ. ಯಡಿಯೂರಪ್ಪನವರ ಟ್ವೀಟ್ ಇದು. ಇನ್ನೊಂದು ಕಡೆ ಅವರ ಅಭಿಮಾನೋತ್ಸವದ ತಯಾರಿಗಳು ಭರ್ಜರಿಯಾಗಿ ನಡೀತಾ ಇದ್ದಾವೆ. ಒಂದು 8-10 ಲಕ್ಷ ಜನ ಸೇರಿಸಬೇಕು ಅಂತ ಹೊರಟಿದ್ದಾರೆ BJP ಅವರು 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಒಂದು ಐತಿಹಾಸಿಕ ಸಮಾವೇಶ ಮಾಡಬೇಕು ಅನ್ನೋ ಪ್ಲ್ಯಾನ್ನಲ್ಲಿ BJP ಅವರಿದ್ದಾರೆ. ಯಡಿಯೂರಪ್ಪನವ್ರಿಗೆ 50 ವರ್ಷ ಆಗಿದೆ, ಅದನ್ನು ಸಂಭ್ರಮಿಸಬೇಕು, ಅದೊಂದು ಕಾರಣ. ರಾಜಕೀಯ ಪಕ್ಷಗಳು ಇಂಥವುಗಳನ್ನು ರಾಜಕೀಯ ಉದ್ದೇಶ ಇಟ್ಕೊಂಡೇ ಮಾಡಿರ್ತವೆ. ಈಗ ಸಿದ್ದರಾಮಯ್ಯನವ್ರಿಗೆ 75 ಆದಾಗ ಸಿದ್ದರಾಮೋತ್ಸವ ಮಾಡಿದ್ರಪ್ಪ. 2023ರ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ಸಿನ ಪ್ರಚಾರ ಕಿಕ್ ಸ್ಟಾರ್ಟ್ ಆಗಿದ್ದೇ ಅಲ್ಲಿಂದ. ಆ ಸಮಾವೇಶದ ಮೆಸೇಜಿಂಗ್ನೊಂದಿಗೆ ಕಿಕ್ ಸ್ಟಾರ್ಟ್ ಆಯಿತು. 2027ರ ವಿಧಾನಸಭಾ ಚುನಾವಣೆಗೆ ಇಲ್ಲಿಂದ ಇವರು ಕಿಕ್ ಸ್ಟಾರ್ಟ್ ಮಾಡೋದು ಪ್ಲ್ಯಾನ್ ಇದ್ದರೆ ರಾಜಕಾರಣ ನಡೆಯೋದು ಹಾಗೆ. ಬೇರೆ ಏನು ರಾಜಕೀಯ ಉದ್ದೇಶ ಇಲ್ಲ ಅಂತ ರಾಜ್ಯಾಧ್ಯಕ್ಷರು ಹೇಳ್ತಾರೆ. ವಿಜಯೇಂದ್ರ ಅವರು ಹೇಳ್ತಾರೆ. ಅನೇಕರು ಮಾತಾಡಿದ್ದಾರೆ. ಶ್ರೀರಾಮುಲು, ಪ್ರಹ್ಲಾದ್ ಜೋಶಿ, ರೇಣುಕಾಚಾರ್ಯ ಅವರೆಲ್ಲ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ರಾಜ್ಯದಲ್ಲಿ ಅನೇಕ ಜನ ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ. ಬಹುತೇಕರು ಅದೃಷ್ಟದ ಮುಖ್ಯಮಂತ್ರಿಗಳು ಭಾಳಷ್ಟು ಜನ ಇದ್ದಾರೆ. ಆದರೆ ಸನ್ಮಾನ್ಯ ಯಡಿಯೂರಪ್ಪನವರು ಅದೃಷ್ಟದ ಮುಖ್ಯಮಂತ್ರಿಗಳಲ್ಲ. ಅವರ 50 ವರ್ಷದ ರಾಜಕೀಯ ಪಯಣದಲ್ಲಿ 45 ವರ್ಷಗಳ ಕಾಲ ವಿರೋಧ ಪಕ್ಷದಲ್ಲೇ ಇದ್ದು ಹೋರಾಟವನ್ನು ಮಾಡಿರ್ತಕ್ಕಂಥವ್ರು. ಚುನಾವಣೆ 6 ತಿಂಗಳಿದ್ದಾಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಿದ್ರೆ ಇದಕ್ಕೆ BJPಗೆ ಬೂಸ್ಟ್ ಆಗ್ತದೋ ಅಥವಾ ವಿಜೇಂದ್ರಗೆ ಬೂಸ್ಟ್ ಆಗ್ತದೋ ಈ ಪ್ರಶ್ನೆ ಕೇಳಿದ್ರೆ ಸರಿ ಇರ್ತಾ ಇತ್ತು. ಇವಾಗ ಯಾವುದೂ ಚುನಾವಣೆಗಳು ಇಲ್ಲ, ಬೇರೆ ಯಾವುದೂ ಕಾರ್ಯಕ್ರಮಗಳು ಕೂಡ ಇಲ್ಲ. ಆದರೆ ನಮ್ಮೆಲ್ಲರ ಹಿರಿಯರ ಒಂದು ಅಪೇಕ್ಷೆ ಇತ್ತು. ಕಾರ್ಯಕ್ರಮ ಆದಮೇಲೆ ಗೊತ್ತಾಗುತ್ತೆ ಏನೇನು ಸಂದೇಶ ಹೋಗುತ್ತೆ ಅಂತ.
ನೋಡ್ರಿ, ಯಡಿಯೂರಪ್ಪ ಅವರು ಅಭಿನಂದನಾ ಉತ್ಸವ ಸುಮಾರಾಗಿ 10 ಲಕ್ಷ ಜನರು ಸೇರ್ತಾ ಇದ್ದಾರೆ. ಸುಮಾರಾಗಿ 50 ವರ್ಷಗಳ ಕಾಲ ನಿರಂತರವಾಗಿ ಅವ್ರು ಸೇವೆ ಮಾಡ್ಕೊತ ಬಂದಂಥ ಒಬ್ಬ ದೊಡ್ಡ ನಾಯಕ. ಆ ನಾಯಕನಿಗೆ ಸನ್ಮಾನ ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ನಮ್ಮ ಗೋವಿಂದ ಕಾರಜೋಳ ಅವರು ನಾವು ಎಲ್ಲರೂ ಕೂಡ ಚರ್ಚೆ ಮಾಡಿ ತೀರ್ಮಾನ ತೊಗೊಂಡಂಥ ಟೈಮಲ್ಲಿ ಯಡಿಯೂರಪ್ಪ ಸಾಹೇಬರು ಕೂಡ ಇಲ್ಲ ರೀ, ನನಗೆ ಒಳ್ಳೆ ನನ್ನ ದಯವಿಟ್ಟು ಬ್ಯಾಡ್ರಿ ಅಂತ ಹೇಳಿದ್ರು. ನಾವು ಬಲವಂತವಾಗಿ ಒಪ್ಪಿಸಿ ಇವತ್ತು ನಾನು ವಿಶೇಷವಾಗಿ ಅವ್ರಿಗೆ 4 ಬಾರಿ ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ಕೂಡ ಅವ್ರ ಜೊತೆಲಿ 4 ಬಾರಿ ನಾನು ಕೂಡ ಮಂತ್ರಿ ಆಗಿ ಕೆಲಸ ಮಾಡಿದ್ದೀನಿ. ರಾಷ್ಟ್ರೀಯ ನಾಯಕರಂಥ ಅಮಿತ್ ಶಾ ಅವರು ಕೂಡ ಬರ್ತಾ ಇದ್ದಾರೆ. ಬಹುಶಃ ನನಗೆ ಗೊತ್ತಿರೋಂಥ ಪ್ರಕಾರ ಸನ್ಮಾನ್ಯ ಯಡಿಯೂರಪ್ಪರು ಸಂತೋಷ ಪಡೋಂಥ ದಿನ ಅಭಿನಂದನಾ ಸಮಾರಂಭ ನಡೆಯುವಂಥ ಕೆಲಸ ಆಗುತ್ತೆ. ಅವರ ಒಂದು ಅನ್ಯಾಯದ ವಿರುದ್ಧ ಪ್ರತಿಭಟನೆ ಇದನ್ನು ಮಾಡ್ತಾ 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 ಭಾರತೀಯ ಜನತಾ ಪಾರ್ಟಿಗೆ ಒಂದು ಹೆಮ್ಮರವಾಗಿ ಬೆಳೆಯುವಲ್ಲಿ ಯಡಿಯೂರಪ್ಪನವರ ಪಾತ್ರ ಬಹಳ ದೊಡ್ಡದಿದೆ. ದಕ್ಷಿಣ ಭಾರತದಲ್ಲಿ ಯಡಿಯೂರಪ್ಪನವರು ಆ ಎಲ್ಲ ವರ್ಗವನ್ನು ಒಳಗೊಂಡು ವಿಶೇಷವಾಗಿ ರೈತರ ಪರವಾಗಂತೂ ಅತ್ಯಂತ ಕಳಕಳಿಯಿಂದ ಕೆಲಸವನ್ನು ಮಾಡಿ ರಾಜಕಾರಣಕ್ಕೆ ಪ್ರವೇಶ ಮಾಡಿ 50 ವರ್ಷ ಆಗಿದೆ. ಅವರಿಗೆ ಒಂದು ಅಭೂತಪೂರ್ವವಾದಂತಹ ಸತ್ಕಾರವನ್ನು ಮಾಡಬೇಕು, ಸನ್ಮಾನವನ್ನು ಮಾಡಬೇಕು. ಈ ಒಂದು ಬೃಹತ್ ಸಮಾವೇಶವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಯಡಿಯೂರಪ್ಪ ಕುಡಿಗಿದರ ವಿಧಾನಸೌಧ ನಡೆಯುವುದು ಅಂತ ಹೇಳಿದ್ರು. ನಾವೇನೋ ವಿಜಯನಗರ ಮುಖ್ಯಮಂತ್ರಿ ಮಾಡಬೇಕು, ರಾಘಣ್ಣನ ಕೇಂದ್ರದ ಮಂತ್ರಿ ಮಾಡೋದಂತ ಮಾಡ್ತಾ ಇಲ್ಲ. ರಾಜ್ಯ ಬಿಜೆಪಿ ಅಧ್ಯಕ್ಷರು 4 ಬಾರಿ, ಉಪಮುಖ್ಯಮಂತ್ರಿಗಳಾಗಿ 4 ಬಾರಿ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಎಲ್ಲ ವರ್ಗದ ಪರವಾಗಿ ಸಾಮಾಜಿಕ ನ್ಯಾಯ ಕೊಟ್ಟಂತ ಅದೇ ರೀತಿ ಯಡಿಯೂರಪ್ಪನವರು ಪರಿಶಿಷ್ಟ ಜಾತಿ, ಪಂಗಡ, ಹಿಂದೂ ವರ್ಗ ಎಲ್ಲ ವರ್ಗಗಳಿಗೆ ಮಠಗಳಿಗೆ ಅನುದಾನವನ್ನ ಕೊಡ್ತಕ್ಕಂಥ ಅನುದಾನ ಎಲ್ಲ ವರ್ಗಗಳಿಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮೂಲಭೂತ ಸೌಲಭ್ಯಗಳನ್ನು ಕೊಡುವುದಕ್ಕೆ ನಮ್ಮ ಖಜಾನೆಯಲ್ಲಿ ಹಣ ಬರ್ತಿದೆ ಅಂತ ಹೇಳಿ ಬೆಳಗಾವಿ ಅಧಿವೇಶನದಲ್ಲಿ ನಾವು ಸೇರಿ ದಾವಣಗೆರೆ ದೊಡ್ಡ ಉತ್ಸವವನ್ನು ಮಾಡಬೇಕಂತ ಹೇಳಿದ್ವಿ. ಈ ಕಾರ್ಯಕ್ರಮ ಇದು ಯಾವುದೇ ಗುಂಪಿನ ಕಾರ್ಯಕ್ರಮ ಅಲ್ಲ. ನಾವು ಎಲ್ಲರಿಗೂ ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.